ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೌರ್ಮೆಂಟ್ ಇನ್ಸೈಟ್ಸ್ ಯೂಟ್ಯೂಬ್ ಚಾನಲ್. ನಮಸ್ತೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ ವೃದ್ಧ ಪಿಂಚಣಿ, ವಿಧವೆ ಪಿಂಚಣಿ ಹಾಗೆ ಅಂಗವೈಕಲ್ಯ ಪಿಂಚಣಿ ಯಾವುದೇ ಪಿಂಚಣಿಯ ಪಟ್ಟಿ ಹಾಗೆ ಅದರ ಪರಿಶೀಲನೆಯನ್ನು ಹೇಗೆ ಮಾಡೋದು ಹಾಗೆ ಅದರ ಸ್ಟೇಟಸನ್ನು ಹೇಗೆ ಚೆಕ್ ಮಾಡೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋವನ್ನು ಶುರು ಮಾಡೋ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಫ್ರೆಂಡ್ಸ್, ಸರ್ಕಾರದಿಂದ ಯಾವುದೇ ಪಿಂಚಣಿ ಇರಲಿ, ಅದು ವಿಧವೆ ಪಿಂಚಣಿ, ವೃದ್ಧ ಪಿಂಚಣಿ ಅಥವಾ ಅಂಗವೈಕಲ್ಯ ಅಥವಾ ರೈತರ ಪಿಂಚಣಿ, ಯಾವುದೇ ಪಿಂಚಣಿ ಇರಲಿ, ನಾವು ಅದನ್ನು ಆನ್ಲೈನ್ ಮುಖಾಂತರ ಅದರ ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು. ಸುಮಾರು ಜನರಿಗೆ ಈ ಒಂದು ಮಾಹಿತಿಯನ್ನು ತಿಳ್ಕೋಬೇಕು ಅನ್ನೋದು ಅವರ ತಲೆಯಲ್ಲಿರುತ್ತದೆ. ಸೊ ಅದಕ್ಕಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಈ ಒಂದು ವೆಬ್ಸೈಟಲ್ಲಿ ಮಾಹಿತಿ kanaja.karnataka.gov.in ಲಾಗಿನ್ ಆದಮೇಲೆ ನೀವು ಯಾವುದೇ ರೀತಿ ಸರ್ಕಾರದಿಂದ ಬರೋ ಪೆನ್ಷನ್ ಅಮೌಂಟ್ ಸ್ಟೇಟಸನ್ನು ಈ ವೆಬ್ಸೈಟ್ ಲಿಂಕಿಂದ ಚೆಕ್ ಮಾಡ್ಬೋದು. ಈ ಒಂದು ವೆಬ್ಸೈಟಲ್ಲಿ ನೀವು ವಿಡೋ ಪೆನ್ಷನ್ ಅಂದರೆ ವಿಧವೆ ಪೆನ್ಷನ್, ರೈತರ ಪೆನ್ಷನ್ ಹಾಗೆ ಅಂಗವಿಕಲರು ಹಾಗೆ ವೃದ್ಧ ಪೆನ್ಷನ್ನು ಎಲ್ಲ ಥರ ಪೆನ್ಷನನ್ನು ಈ ವೆಬ್ಸೈಟ್ ಮುಖಾಂತರ ನೀವು ಅದರ ಸ್ಟೇಟಸನ್ನು ಹಾಗೆ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಪೇಮೆಂಟ್ ಆಗಿದ್ರೆ ಯಾವ ಬ್ಯಾಂಕ್ ಅಕೌಂಟಿಗೆ ಪೇಮೆಂಟ್ ಆಗಿದೆ ಅನ್ನೋದು ನಾವಿಲ್ಲಿ ಚೆಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನೀವು ಕೆಳಗಡೆ ನೋಡ್ಬೋದು ವಲಯವಾರು ಸೇವೆಗಳು ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು ವಲಯವಾರು ಸೇವೆಗಳ ಕೆಳಗೆ ಎಲ್ಲ ಥರ ಸರ್ಕಾರದ ಸೇವೆಗಳು ಇದ್ದಾವೆ. ಅದರ ಸ್ಟೇಟಸನ್ನು ಆಪ್ಷನ್ಗಳ ಮೇಲೆ ಕ್ಲಿಕ್ ಮಾಡಿ ನಾವು ಚೆಕ್ ಮಾಡ್ಬೋದು. ಸೊ ನಾವು ಇವಾಗ ಪೆನ್ಷನ್ ಬಗ್ಗೆ ಚೆಕ್ ಮಾಡ್ತಿರೋದ್ರಿಂದ ಹಣಕಾಸು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಹಣಕಾಸು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಅದರಲ್ಲಿ ಎರಡು ಥರ ಇದೆ. ಮೊದಲನೇದು ಪಿಂಚಣಿ ಪ್ರತ್ಯೇಕವಾಗಿ ಹಾಗೆ ಇನ್ನೊಂದು ಪಿಂಚಣಿ ಪ್ರದೇಶವಾರು ಅಂತ. ಸೊ ನಾವು ಫಸ್ಟು ಪಿಂಚಣಿ ಪ್ರತ್ಯೇಕವಾಗಿ ಅಂದರೆ ಏನೋ ನೋಡೋಣ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕ್ಲಿಕ್ ಮಾಡಿದರೆ ಈಗ ನಿಮಗೆ ಈ ಥರ ಓಪನ್ ಆಗ್ತಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎರಡು ಬಾಕ್ಸ್ಗಳಿದ್ದಾವೆ. ಮೊದಲನೇ ಬಾಕ್ಸಲ್ಲಿ ನೀವು ಯಾರು ಅಂತ ಸೆಲೆಕ್ಟ್ ಮಾಡಬೇಕು, ಅಂದರೆ ಬೆನಿಫಿಷಿಯರ್ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ರೈಟ್ ಸೈಡ್ ಬಾಕ್ಸಲ್ಲಿ ನಿಮ್ಮ ಪೆನ್ಷನ್ ಬೆನಿಫಿಷರಿ ಐ ಡಿ ಇರುತ್ತಲ್ಲ, ಅಂದರೆ ನಿಮ್ಮ ಪೆನ್ಷನ್ ನಂಬರ್ ಇರುತ್ತಲ್ಲ, ಅದನ್ನು ಎಂಟ್ರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೆನ್ಷನ್ ಡೀಟೇಲ್ಸು ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಅಕಸ್ಮಾತ್ ನಿಮ್ಮ ಬಳಿ ಬೆನಿಫಿಷರಿ ಐ ಡಿ ಇಲ್ಲ ಅಂದರೆ ನೆಕ್ಸ್ಟ್ ನೀವು ಏನು ಮಾಡಬೇಕು, ಅದರ ಸ್ಟೇಟಸನ್ನು ಹೇಗೆ ಚೆಕ್ ಮಾಡೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ. ಮತ್ತೆ ನೀವು ಇವಾಗ ಬ್ಯಾಕ್ ಪೇಜಿಗೆ ಬನ್ನಿ, ಹಿಂದ್ಗಡೆ ಪೇಜಿಗೆ ಬನ್ನಿ. ಸೊ ಹಿಂದ್ಗಡೆ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎರಡನೇ ಆಪ್ಷನ್ ಇದೆಯಲ್ಲ ಪಿಂಚಣಿ ಪ್ರದೇಶವಾರು ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಆಪ್ಷನ್ ಇದೆ, ರೂರಲ್ಲು ಅರ್ಬನ್ ಅಂತ. ಸೊ ನೀವು ಯಾವ ಸ್ಥಳಕ್ಕೆ ವಾಸವಾಗಿರ್ತೀರೋ ಆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೀವು ರೂರಲಲ್ಲಿ ಇದ್ದರೆ ರೂರಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅರ್ಬನ್ ಇದ್ದರೆ ಅರ್ಬನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಬನ್ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ರೈಟ್ ಸೈಡ್ ಒಂದು ಆಪ್ಷನ್ ಇದೆ. ರೈಟ್ ಸೈಡ್ ಆಪ್ಷನಲ್ಲಿ ಡಿಸ್ಟಿಕ್ ಅನ್ನೋ ಆಪ್ಷನ್ ಇರುತ್ತೆ. ನೀವು ಯಾವ ಡಿಸ್ಟಿಕ್ಕಿಗೆ ಬಿಲಾಂಗ್ ಆಗಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೀವು ಚಿಕ್ಕಮಂಗ್ಳೂರು ಇಲ್ಲ ಮಂಗಳೂರು ಇಲ್ಲ ಬೆಂಗಳೂರು ಯಾವ್ದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ತಾಲೂಕನ್ನೋ ಆಪ್ಷನ್ ಇರುತ್ತೆ. ತಾಲೂಕು ಸಹ ನೀವು ಯಾವ ತಾಲೂಕಿಗೆ ಬಿಲಾಂಗ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಟೌನು ಯಾವ ಟೌನಲ್ಲಿ ಇರ್ತೀರೋ ಅಂದರೆ ಯಾವ ಸಿಟಿಲಿ ಇರ್ತೀರೋ ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಮ ವಾರ್ಡು ಯಾವುದಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಕೆಳಗಡೆ ನೋಡ್ಬೋದು ಈ ಥರ ಆಪ್ಷನ್ಸ್ ಬರುತ್ತೆ. ಸೊ ಇದೇನು ಅಂದರೆ ನಿಮ್ಮ ಊರಿನಲ್ಲಿ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಜನ ಪೆನ್ಷನ್ ತಂತಿದ್ದಾರೋ, ಅದು ಯಾವುದೇ ಪೆನ್ಷನ್ ಆಗಿರ್ಬೋದು, ಅದು ಎಲ್ಲ ಡೀಟೇಲ್ಸು ಇಲ್ಲಿ ತೋರಿಸುತ್ತೆ. ವಿತ್ ಅವ್ರ ಹೆಸರು, ಅವ್ರ ತಂದೆ ಅಥವಾ ಹಸ್ಬೆಂಡ್ ಹೆಸರು, ಹಾಗೆ ಅವರು ಎಷ್ಟು ಹಣವನ್ನು ಪಡಿತಿದ್ದಾರೆ, ಹಾಗೆ ಅವರು ಯಾವ ಪೆನ್ಷನ್ ತಂತಿದ್ದಾರೆ ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಸೊ ಇದರಲ್ಲಿ ಕೂಡ ನೀವು ನಿಮ್ಮ ಹೆಸರನ್ನು ಸರ್ಚ್ ಮಾಡಿ ನೀವು ಚೆಕ್ ಮಾಡ್ಬೋದು, ನಿಮ್ಮ ಅಮೌಂಟ್ ಸ್ಟೇಟಸನ್ನು ಚೆಕ್ ಮಾಡ್ಬೋದು, ಹಾಗೆ ನಿಮ್ಮ ಬೆನಿಫಿಷಿಯರಿ ಐ ಡಿಯನ್ನು ಚೆಕ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ನಾನು ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಹಾಗೆ ನೋಡ್ತೀರಿ, ಫಸ್ಟ್ನೇದು ಬಂದ್ಬಿಟ್ಟು ಆಲಿಸಾಬ್ ಅನ್ನೋ ಹೆಸರಲ್ಲಿ ಒಂದು ಪಿಂಚಣಿ ಇದೆ. ಸೊ ಇಲ್ಲಿ ನೀವು ರೈಟ್ ಸೈಡಿಗೆ ಮೂವ್ ಮಾಡಿದ್ರೆ ಇಲ್ಲೊಂದು ಡೀಟೇಲ್ಸ್ ಅನ್ನೋದೊಂದು ಆಪ್ಷನ್ ಇದೆ, ಹಾಗೆ ಪೆನ್ಷನ್ ಲೆಡ್ಜರ್ ಅನ್ನೋದೊಂದು ಆಪ್ಷನ್ ಇದೆ. ಡೀಟೇಲ್ಸಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ತೋರಿಸುತ್ತೆ ಅಂದರೆ ಆಲಿಸಾಬ್ದು ಯಾವ ಪೆನ್ಷನ್ನು, ಅವರು ಗಂಡಸರು ಹೆಂಗಸರು, ಆಮೇಲೆ ಯಾವ ಡಿಸ್ಟಿಕ್ಕಿಗೆ ಬಿಲಾಂಗ್ ಇದ್ದಾರೆ, ಹಾಗೆ ಅವರ ಬೆನಿಫಿಷಿಯರಿ ಐ ಡಿ, ಹಾಗೆ ಕ್ಯಾಟಗರಿ ಎಲ್ಲ ಡೀಟೇಲ್ಸು ಇಲ್ಲಿ ತೋರಿಸುತ್ತೆ. ನೀವು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ ಅವ್ರದ್ದು ಆಪ್ಷನ್ಸ್ ಎಲ್ಲ ತೋರಿಸ್ತಿದೆ, ಹಾಗೆ ಅವರ ಡೀಟೇಲ್ಸು ಸಹ ಇಲ್ಲೇ ತೋರಿಸ್ತಿದೆ, ನೋಡ್ತಿದ್ರಲ್ಲ. ಸೊ ಈ ರೀತಿ ನೀವು ಪೆನ್ಷನ್ ಡೀಟೇಲ್ಸ್ನ ಚೆಕ್ ಮಾಡ್ಬೋದು ಫ್ರೆಂಡ್ಸ್.
ಸೊ ಇವಾಗ ನಾವು ಪೆನ್ಷನ್ ಲೆಡ್ಜರ್ ಡೀಟೇಲ್ಸನ್ನು ಚೆಕ್ ಮಾಡೋಣ. ಪೆನ್ಷನ್ ಲೆಡ್ಜರ್ ಅಂದರೆ ಏನಿಲ್ಲ ಫ್ರೆಂಡ್ಸ್, ಅವರ ಬ್ಯಾಂಕ್ ಅಕೌಂಟು, ಅವರಿಗೆ ಬ್ಯಾಂಕ್ ಅಕೌಂಟಿಗೆ ಎಷ್ಟು ಅಮೌಂಟ್ ಬೀಳ್ತಾ ಇದೆ ತಿಂಗಳ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಇವಾಗ ಬನ್ನಿ ನೋಡಿ, ಇಲ್ಲೊಂದು ಹೆಸರು ತಗೊಂತೀನಿ ನಾನು, ಜಯಮ್ಮ ಅಂತ ಹೆಸರು ತಗೊಂಡು ಅವ್ರ ಪೆನ್ಷನ್ ಲೆಡ್ಜರ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಅವ್ರ ಬೆನಿಫಿಷರಿ ID ಹಾಗೆ ಅವ್ರ ಬ್ಯಾಂಕ್ ಅಕೌಂಟ್ ನಂಬರು ಲಾಸ್ಟ್ ಡಿಜಿಟ್ ಮಾತ್ರ ಮೆನ್ಷನ್ ಮಾಡ್ತಾರೆ, ಯಾಕೆಂದರೆ ಯಾರಿಗೂ ಇದು ಡೀಟೇಲ್ಸ್ ಗೊತ್ತಾಗಬಾರ್ದು ಅಂತ. ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಪೆನ್ಷನ್ ಬರ್ತಾ ಇದೆ ತಿಂಗಳ ಅಂತ. ಸೊ ಇಲ್ಲಿ ನೋಡ್ಬೋದು 1200 ರೂಪಾಯಿ ಬೀಳ್ತಾ ಇದೆ. ಹಾಗೆ ಯಾವ್ಯಾವ ತಿಂಗಳಲ್ಲಿ 1200 ರೂಪಾಯಿ ಅವ್ರ ಅಕೌಂಟಿಗೆ ಬಿದ್ದಿದೆ ಅನ್ನೋದು ನಾವಿಲ್ಲಿ ನೋಡ್ಬೋದು ಫ್ರೆಂಡ್ಸ್. ಸೊ ಈ ರೀತಿ ನೀವು ಸಹ ನಿಮ್ಮ ಪೆನ್ಷನ್ ಡೀಟೇಲ್ಸನ್ನು ಈ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಅಕಸ್ಮಾತು ನಿಮ್ಮ ಪಿಂಚಣಿ ಏನಾದರೂ ಸ್ಟಾಪ್ ಆಗಿದರೆ ಅದನ್ನು ಹೇಗೆ ಮತ್ತೆ ಪಿಂಚಣಿ ಪಡೆಯಬೇಕು, ಅದಕ್ಕೆ ಏನೇನು ಪ್ರೋಸೆಸನ್ನು ಮಾಡಬೇಕು, ಪಿಂಚಣಿ ಸ್ಟಾಪ್ ಆಗಿರೋ ರೀಸನ್ ಏನು, ಆ ರೀಸನ್ನನ್ನು ಹೇಗೆ ನಾವು ಮತ್ತೆ ಸೊಲ್ಯೂಷನ್ ಹುಡುಕಬೇಕು ಅದರ ಬಗ್ಗೆ ನಾನು ಇನ್ನೊಂದು ವಿಡಿಯೋವನ್ನು ಮಾಡ್ತೀನಿ. ಅದರಲ್ಲಿ ನಾನು ಫುಲ್ ಡೀಟೇಲಾಗಿ ಹೇಗೆ ನಿಮ್ಮ ಸ್ಟಾಪ್ ಆಗಿರೋ ಪೆನ್ಷನನ್ನು ಹಿಂದೆ ಪಡಿಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೇನೆ.